ಸೊ ಇದು ಗಿಲ್ಲಿಯ ಮನೆ ಒಳಗಿರುವಂಥ ಒಂದು ಚಿತ್ರಗಳು. ಸೊ ಕಂಪ್ಲೀಟ್ ಎಲ್ಲ ತೋರಿಸ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ನಮಸ್ತೆ ಕರ್ನಾಟಕ, ನಾನಿವತ್ತು ಗಿಲ್ಲಿ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗಿಲ್ಲಿ ಅವರ ಅಪ್ಪ ಅಮ್ಮನ ಕೂಡ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಸೊ ರೆಡಿ ಆಗಿಬಿಟ್ಟು ಸೀದಾ ಮೆಟ್ರೋಗೆ ಹತ್ಬಿಟ್ಟು ಮೆಟ್ರೋಯಿಂದ ಬಸ್ಸಿಗೆ ಕೆಂಗೇರಿಗೆ ಹೋದ್ವಿ. ಕೆಂಗೇರಿಯಿಂದ ಸೀದಾ ಮಳವಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಮತ್ತು ಟೆಡ್ಡಿ ಬ್ರೋ ಅವರು ಇಬ್ಬರು ಸೇರಿ ಮಳವಳ್ಳಿಯಿಂದ ಅವ್ರ ಊರಿಗೆ ಹೋಗ್ತಾ ಇದ್ವಿ. ಸೊ ಯಾವ ಊರಂತ ಅವರಿಗೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಕೇಳಿಕೊಂಡು ಬೈಕ್ನ ಡ್ರಾಪ್ ಕೇಳಿಕೊಂಡು ಹೋಗ್ತಾ ಇದ್ವಿ. ಸೊ ಮಳವಳ್ಳಿಯಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ಮಳೆಯಲ್ಲಿ ತೊಳ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಸೊ ಫೈನಲಿ ಅವ್ರ ಊರು ಕ್ರಾಸಿಗೆ ಬಿಟ್ಟರು. ಸೊ ಅಲ್ಲಿಂದ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಸೊ ಅವ್ರ ಮನೆಗೆ ಹೋದ್ಮೇಲೆ ಅವ್ರಂತರೂ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇವರಿಬ್ಬರು ಸಿಕ್ಕರು. ಸೊ ಇವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಸೊ ಫೈನಲ್ ಆಗಿ 7-8 ಗಂಟೆಗೆ ಬಂದರು ಗಿಲ್ಲಿ ಅವ್ರ ಅಪ್ಪ ಅಮ್ಮ. ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಮಾತಾಡಿದ್ವಿ, ಸ್ವಲ್ಪ ಹೊತ್ತು ಕುಂತಿದ್ವಿ. ಸೊ ಹಾಗೆ ಅವರು ಗಿಲ್ಲಿ ಅವ್ರ ಅಪ್ಪ ಅಮ್ಮನ ಮಾತಾಡ್ಸಕ್ಕಂಥ ಬೇರೆಯವರು ಕೂಡ ಬಂದಿದ್ದರು. ಸೊ ಅವರಿಗೆ ಗಿಲ್ಲಿ ಅವ್ರ ಅಮ್ಮ ಟೀ ಮಾಡಿಕೊಟ್ರು. ಸೊ ಅವರು ತುಂಬ ಹೊತ್ತು ಮಾತಾಡಿ 8:30 ಹೋದರು. ಸೊ ನಾವೇನು ಇನ್ನೂ ತುಂಬ ಹೊತ್ತು ಆಗಿತ್ತು. ಸೊ ಅಷ್ಟೊತ್ತಿಗೆ ಗಿಲ್ಲಿ ಅವ್ರ ಅಮ್ಮ ಹೇಳಿದರು, ಇನ್ನೇನು ಹೋಗ್ತೀರಪ್ಪ ಮಗ, ಬೆಳಗ್ಗೆ ಹೋಗ್ಬಿಡ್ರಿ ಹಾಗೆ ಹೀಗೆ ಅಂದರು. ಸೊ ಅಲ್ಲೇ ಇದ್ಕೊಂಡು ಬೆಳಗ್ಗೆ ಇದ್ವಿ. ಸೊ ಇನ್ನೇನು ಸ್ವಲ್ಪ ವೀಡಿಯೋ ಮಾಡೋಣಂತ ಅವ್ರ ಮನೆಯದು ಹೊರಗೆಯಿಂದ ಸ್ವಲ್ಪ ಬೆಳಗ್ಗೆ ಬಂದಿತ್ತು. ಸೊ ಆ ಕಾರಣಕ್ಕಾಗಿ ವೀಡಿಯೋ ಮಾಡಿದೆ. ಸೊ ಇನ್ನೊಂದೇನೆಂದರೆ ಅವರು ತುಂಬ ಸಿಂಪಲ್ ಆಗಿ ಇರ್ತಾರೆ. ಸೊ ಮನೆ ಒಳಗೆ ಹೋದಂತೆ ಗಿಲ್ಲಿ ಅವರ ಪ್ರಶಸ್ತಿಗಳಾಗಲಿ, ಅವರ ಹೂವಿನ ಹಾರಗಳು, ಅವರಿಗೆ ಸನ್ಮಾನ ಮಾಡಿದಂಥ ಎಲ್ಲ ವಸ್ತುಗಳನ್ನು ಭದ್ರತೆಯಾಗಿ ಇಟ್ಕೊಂಡಿದ್ದಾರೆ. ನೋಡಿ ಯಾವ ಥರ ಇಟ್ಕೊಂಡಿದ್ದಾರೆ. ಸೊ ಅವರು ಕಾಮಿಡಿ ಕಿಲಾಡಿಯಲ್ಲಿ ಫಸ್ಟ್ ಬಂದಿದ್ದು ಎಲ್ಲ ಮೆಡಲ್ಗಳು ಒಂದು ಕಡೆ ಇಟ್ಟಿದ್ದಾರೆ. ಸೊ ಈ ಥರ ಅವರು ಸಿಂಪಲ್ ಸಿಟಿಯಾಗಿ ಇರ್ತಾರೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಅಪ್ಪ ಅಮ್ಮನ ಕೂಡ ನಿಮಗೆ ತೋರಿಸ್ತೀನಿ. ಧನ್ಯವಾದಗಳು.